ಕೆರೆ ತುಂಬಿಸುವ ಯೋಜನೆ ಜಾರಿಗೆ ಆಗ್ರಹಿಸಿ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇದೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ರೈತರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಹೊನ್ನಾಳಿ ನ್ಯಾಮತಿ ಅಡಿಕೆ ಬೆಳೆಗಾರರ ಪರ ಹೋರಾಟ ಮಾಡಲಾಗ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹೊನ್ನಾಳಿಯಿಂದ ದಾವಣಗೆರೆಗೆ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕೆರೆ ತುಂಬಿಸುವ ಯೋಜನೆ ಆಗ್ರಹಿಸಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ರೈತರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ಹೊನ್ನಾಳಿ ನ್ಯಾಮತಿ ಅಡಿಕೆ ಬೆಳೆಗಾರರ ಪರ ಈಗ ರೇಣುಕಾಚಾರ್ಯ ಅವರು ನಿಂತು ಹೋರಾಟದಲ್ಲಿ ಭಾಗಿಯಾಗಿರುವಂಥದ್ದು. ಸದ್ಯ ಹೊನ್ನಾಳಿಯಿಂದ ದಾವಣಗೆರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ದಾವಣಗೆರೆಯ ಎಸಿ ಕಚೇರಿಗೆ ಮುತ್ತಿಗೆ ಹಾಕಿ ರೇಣುಕಾಚಾರ್ಯ ಹಾಗೆ ಅನ್ನದಾತರು ಎಲ್ಲರೂ ಕೂಡ ಪ್ರತಿಭಟಿಸಿದ್ದಾರೆ. ಈ ವೇಳೆ ರೈತರ ಹೋರಾಟವನ್ನು ಹತ್ತಿಕ್ಕೋಕೆ ಪೊಲೀಸರು ಕೂಡ ಯತ್ನ ಮಾಡಿರುವಂಥದ್ದು. ಅಡಿಕೆ ಬೆಳೆಗಾರರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕು. ರೈತರ ಸಮಸ್ಯೆ ಪರಿಹರಿಸೋದು ಸರ್ಕಾರದ ಜವಾಬ್ದಾರಿ. ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ರೇಣುಕಾಚಾರ್ಯ ಅವರು ಬಿಗಿಪಟ್ಟು ಹಿಡಿದಿರುವಂಥದ್ದು. ಆ ಕಡೆ ಮಲ್ನಾಡು ಭಾಗದಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಹೋದ್ರೆ ಶಿವಮೊಗ್ಗದಿಂದ ಆಚೆಗೆ ಬಹಳಷ್ಟು ಜನ ಅಡಿಕೆ ಬೆಳೆಯನ್ನ ಹೆಚ್ಚಾಗಿ ಬೆಳೀತಾ ಇರುವಂಥದ್ದು. ಈಗ ಸರ್ಕಾರದಿಂದ ಅಡಿಕೆ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಗೆ ಮಳೆ ಆಗಿಲ್ಲ. ಸೊ ಎಲ್ಲ ಆಯಾಮದಲ್ಲೂ ಕೂಡ ರೈತರನ್ನು ಕೂಡ ನೀವು ಪರಿಗಣಿಸಬೇಕು. ಈ ಅಡಿಕೆ ಬೆಳೆಗಾರರಿಗೆ ಈಗ ಬೆಲೆ ಸಿಗ್ತಾ ಇಲ್ಲ, ಹಾಗಾದ್ರೆ ಅವರು ಅಡಿಕೆ ನೆಟ್ಟಿದ್ದಾರೆ, ಬಂದಂತ ಬೆಳೆ ಫಸಲು ಏನ್ ಮಾಡ್ಬೇಕು, ಅವರು ಬೆಲೆ ಇಲ್ಲ ಅಂತ ಅಂದ್ರೆ ಎಲ್ಲ ಆಯಾಮದಲ್ಲೂ ಕೂಡ ಈಗ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ರೈತರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಹೊನ್ನಾಳಿ ನ್ಯಾಮತಿ ಅಡಿಕೆ ಬೆಳೆಗಾರರ ಪರ ಹೋರಾಟವನ್ನ ರೇಣುಕಾಚಾರ್ಯ ಅವರು ಸೇರಿದಂತೆ ಮಾಡಿದ್ರು. ಹೊನ್ನಾಳಿಯಿಂದ ದಾವಣಗೆರೆಗೆ ಬೃಹತ್ ಪಾದಯಾತ್ರೆ ಹೋಗಲಾಯಿತು. ಈ ಸಂದರ್ಭದಲ್ಲಿ ದಾವಣಗೆರೆಯ ಎಸಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಯಿತು. ಈ ವೇಳೆ ರೈತರು ಹೋರಾಟವನ್ನ ಹತ್ತಿಕ್ಕೋಕೆ ಪೊಲೀಸರು ಯತ್ನ ಕೂಡ ಮಾಡಿದ್ದಾರೆ. ಅಡಿಕೆ ಬೆಳೆಗಾರರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕು. ನಾವು ಯಾರ ಹತ್ರ ಹೋಗಿ ನಮ್ಮ ಸಮಸ್ಯೆಯನ್ನ ಹೇಳೋಣ, ಅದಕ್ಕೆ ಸೊಲ್ಯೂಷನ್ ಯಾರ ಹತ್ರ ಕೇಳೋಣ? ಹಾಗಾಗಿ ರೈತರ ಸಮಸ್ಯೆಯನ್ನ ಪರಿಹರಿಸೋದು ಸರ್ಕಾರದ ಜವಾಬ್ದಾರಿ. ನಮಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟವನ್ನ ಬಿಡೋದಿಲ್ಲ. ರೇಣುಕಾಚಾರ್ಯ ಸೇರಿದಂತೆ ಅಲ್ಲಿನ ಅನ್ನದಾತರು ಸದ್ಯ ಪಟ್ಟು ಹಿಡಿದಿರುವಂಥದ್ದು.